ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಭಿಕ್ಷೆ ಬೇಡುತ್ತಿದ್ದ ತಾಯಿ 4 ಮಕ್ಕಳನ್ನು ಅನಾಥರನ್ನಾಗಿಸಿ ಬದುಕಿನ ಪಯಣ ಮುಗಿಸಿದ್ಲು. ಹಾಗಂತ ಮಕ್ಕಳು ಬೀದಿಗೆ ಬೀಳಲಿಲ್ಲ. ಬದುಕುವ ಛಲ ತೋರಿದ ಮಕ್ಕಳು ಇಂದು ಮಾದರಿಯಾಗಿದ್ದಾರೆ. ಅಂದಿನ ಭಿಕ್ಷುಕಿಯ ಪುತ್ರಿ ಈಗ BCA ಪದವೀಧರೆ. ಬನ್ನಿ ಆ ಸಾಧಕಿಯನ್ನ ಮಾತಾಡಿಸ್ಕೊಂಬರೋಣ. ಲಕ್ಷ್ಮೀ ಲಹರಿ ಈ ಹುಡುಗಿ ಭಿಕ್ಷುಕಳ ಮಗಳು. ತಾಯಿ ಹೇಮಲತಾ ಪ್ರೀತಿಸಿ ಮದುವೆ ಆಗಿದ್ರು. ದಂಪತಿಗೆ 4 ಮಕ್ಕಳೂ ಆದವು. ಆದರೆ ಕೆಲವೇ ವರ್ಷಗಳಲ್ಲಿ ಪತಿ ತೀರ್ಕೊಂಡ್ರು. ಬಳಿಕ ಭಿಕ್ಷೆ ಬೇಡಿ ಮಕ್ಕಳನ್ನು ಸಾಕ್ತಿದ್ದ ಹೇಮಲತಾ ಕೂಡ ಅಸುನೀಗಿದ್ರು. ಮಕ್ಕಳು ಅನಾಥವಾದವು. ಇವರಿಗೂ ಭಿಕ್ಷಾಟನೆಯೇ ಗತಿ ಅಂದ್ಕೊಂಡಿದ್ರು ಜನ. ಆದರೆ ತುಮಕೂರಿನ ಬಾಪು ವಿಕಾಸ ಮಂದಿರ ಈ ಮಕ್ಕಳಿಗೆ ಆಶ್ರಯ ನೀಡಿತು. ಭಿಕ್ಷುಕಿಯ ಪುತ್ರಿ ಲಕ್ಷ್ಮಿ ಈಗ BCA ಪದವೀಧರೆಯಾಗಿದ್ದಾರೆ. ನಾನು ಸೆವೆಂತಲ್ಲಿ ಇದ್ದಾಗ ನಮ್ಮಮ್ಮ ತೀರ್ಕೊಂಡ್ರು. ನಾವೆಲ್ಲ ತುಂಬ ಸಂಕಟಪಟ್ವಿ. ಆವಾಗ ಗೌರಮ್ಮ ಮೇಡಮ್ ಅನ್ನೋರು, ಬಸವಯ್ಯ ಸರ್ ಅವರ ಪತ್ನಿ, ಅವರು ಮತ್ತು ಬಸವಯ್ಯ ಸರ್ ತುಂಬ ನಮ್ಮ ತಂದೆ ತಾಯಿ ಥರ ನೋಡ್ಕೊಂಡಿದ್ದಾರೆ ನಮ್ಮನ್ನ. ನನ್ನ ಇಲ್ಲಿವರೆಗೂ ಡಿಗ್ರಿ BCAವರೆಗೂ ಓದಿಸಿದ್ದಾರೆ. ಏನೂ ತೊಂದರೆ ಇಲ್ದಂಗೆ ಅವರೇ ಸ್ವಂತ ದುಡ್ಡು ಖರ್ಚಲ್ಲಿ ಓದಿಸಿದ್ದಾರೆ. ಡಿಗ್ರಿ ಈಗ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು MCA ಮಾಡಿ ಒಳ್ಳೆ ಕಂಪ್ನಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇದೆ ನನಗೆ. ಇನ್ನುಳಿದ 3 ಮಕ್ಕಳಲ್ಲಿ ಒಬ್ಬ PUC ಮುಗಿಸಿದ್ರೆ ಇನ್ನಿಬ್ಬರು ವಿದ್ಯಾಭ್ಯಾಸ ಮುಂದುವರಿಸಿದ್ದಾರೆ. ಇವರ ಈ ಏಳಿಗೆಗೆ ಕಾರಣ ಬಾಪು ವಿಕಾಸ ಮಂದಿರ. ಈಗ ನಾನು ತಿಳಿಸ್ತಾ ಇರುವಂಥ 4 ಮಕ್ಕಳು ಏನಿದ್ದಾರೆ, ಅವರು ಒಬ್ಬ ಪದವೀಧರೆಯಾದಂಥ ಹೆಣ್ಣು ಮಗಳ ಮಕ್ಕಳು. ಆಕೆ ನಾನಾ ಕಾರಣಗಳಿಂದ ಬೀದಿ ಪಾಲಾದಳು. ಆ ಮಕ್ಕಳನ್ನು ನಾನು ಆಶ್ರಮಕ್ಕೆ ಕರೆತಂದು ಈಗ ನಾನು ಶಿಕ್ಷಣ ಕೊಡಿಸಿದ್ದೀನಿ. ತಂದೆ ತಾಯಿ ಇರೋ ಮಕ್ಕಳೇ ದಾರಿ ತಪ್ತಾರೆ. ಎಷ್ಟೋ ಮಕ್ಕಳು ಹಣವಿದ್ರೂ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬೀಳ್ತಾರೆ. ಅಂಥದ್ರಲ್ಲಿ ಅನಾಥರಾಗಿದ್ದರೂ ತಪ್ಪು ದಾರಿ ಹಿಡಿಯದೆ ಬದುಕು ಕಟ್ಕೊಳ್ತಾ ಇರೋ ಈ ಮಕ್ಕಳು ನಿಜಕ್ಕೂ ಮಾದರಿ ಮಕ್ಕಳೇ ಸರಿ. ಟಿ ಯೋಗೇಶ್, ಸುವರ್ಣ ನ್ಯೂಸ್ 24.